ಹಲೋ ಎವ್ರಿವನ್. ಯಾರೆಲ್ಲ NTPC ಗ್ರಾಜುಯೇಟ್ ಲೆವೆಲ್ CBT 1 ಕ್ಲಿಯರ್ ಮಾಡಿದಿರೋ ಅವರೆಲ್ಲರಿಗೂ ಸಮೇತ ಕಂಗ್ರ್ಯಾಚುಲೇಷನ್ಸ್. ಇನ್ನು ಮುಂದೆ ಉಳಿದಿರುವುದು NTPC CBT 2 ಕ್ಲಿಯರ್. ಸೊ NTPC CBT 2 ಅಲ್ಲಿ ಬೆಂಗಳೂರು ಝೋನ್ ಅಲ್ಲಿ ಮಿನಿಮಮ್ ಅಂದ್ರೂ ಸಮೇತ 90 to 95 ಪ್ಲಸ್ ಸ್ಕೋರ್ ಮಾಡಿದ್ರೆ ನಾವು ಕಂಪ್ಲೀಟ್ಲಿ ಸೇಫರ್ ಸೈಡ್ ಅಲ್ಲಿ ಇರ್ತೀವಿ. ಕ್ಲಿಯರ್. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಉಳಿದಿರುವಂತಹ ಸಮಯದಲ್ಲಿ ಈಗಲೂ ಸಮೇತ 100 ಪ್ಲಸ್ ಸ್ಕೋರ್ ಅನ್ನ ಈಸಿಯಾಗಿ ನಾವು ಮಾಡಬಹುದು. ಕ್ಲಿಯರ್. ಸೊ ಇಂದಿನ ಸಲ ನನ್ನ ಸ್ಕೋರು 102.5 ಆಗುತ್ತೆ. ಸ್ಮಾಲ್ ಮಿಸ್ಟೇಕ್ಸ್ ಅನ್ನ ನಾನು ರೆಕ್ಟಿಫೈ ಮಾಡೋದಕ್ಕೆ ನನ್ನ ಸ್ಕೋರ್ ಆ ಥರ ಆಯಿತು. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಳ್ತೀನಿ. ಟೋಟಲ್ ಮ್ಯಾಥ್ಸ್ ಆಗಿರಲಿ, ರೀಸನಿಂಗ್ ಆಗಿರಲಿ, GK ಆಗಿರಲಿ. ಕ್ಲಿಯರ್. ನಾನು ನಿಮ್ಗೆ ಕಂಪ್ಲೀಟ್ 46 ಟಾಪಿಕ್ಸ್ ಲಿಸ್ಟ್ ಕೊಡ್ತೀನಿ. ಆಲ್ಮೋಸ್ಟ್ ಒಂದು 80 ಪ್ಲಸ್ ಸ್ಕೋರ್ ಸಮೇತ ಆಗಬಹುದು. ಕ್ಲಿಯರ್. ಸೊ ಇದು ಯಾವ ತರ ಅನಾಲಿಸಿಸ್ ಮಾಡಿದ್ದೀನಿ ಅಂದ್ರೆ ಹಿಂದಿನ ಸಲ 2 ಪೇಪರ್ಸ್ ಆಗಿತ್ತಲ್ವಾ, ಅದ್ರ ಬೇಸ್ಡ್ ಮೇಲೆ ಅನಾಲಿಸಿಸ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಯರ್. ಸೊ ಹಾಗಾದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನನ್ನ ಒಂದು ಫೇಸ್ ಏನಿದೆ ಹೈಡ್ ಮಾಡ್ತೀನಿ. ಓಕೆನಾ. ರೈಟ್. ಫಸ್ಟ್ ಆಫ್ ಆಲ್ ನೋಡಿ, ಟೋಟಲ್ ನಮ್ಗೆ ಇರುತ್ತೆ 120 ಮಾರ್ಕ್ಸ್ ಇರುತ್ತೆ. ಕ್ಲಿಯರಾ. ಅದರಲ್ಲಿ 50 ಮಾರ್ಕ್ಸ್ ಬಂದ್ಬಿಟ್ಟು GK, 35 ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಅಂಡ್ 35 ಬಂದ್ಬಿಟ್ಟು ರೀಸನಿಂಗ್. ಕ್ಲಿಯರ್. ನಿಮ್ಮ ಒಂದು ಸೆಲೆಕ್ಷನ್ ಆಗಬೇಕು ಅಂದ್ರೆ ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಅಲ್ಲಿ ಔಟ್ ಆಫ್ 70 65 ಪ್ಲಸ್ ಸ್ಕೋರ್ ಮಾಡಲೇಬೇಕು. ಕ್ಲಿಯರ್. ಎಷ್ಟು ಮಾಡಬೇಕು? 65 ಪ್ಲಸ್ ಸ್ಕೋರ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ. ಕ್ಲಿಯರ್. ಸೊ GK ಅಲ್ಲಿ ನನ್ನ ಸ್ಕೋರ್ ಸಮೇತ ಕಮ್ಮಿ, 32.5. ಕ್ಲಿಯರ್. ಸೊ ನೋಡಿ, 42% ಏನಿದೆ GK, 29%, ಇನ್ನು ಉಳಿದಿರೋದು ಮ್ಯಾಥ್ಸ್ ಮತ್ತೆ ರೀಸನಿಂಗ್. ಓಕೆನಾ. ಸೊ ಹಾಗಾದ್ರೆ ಟೋಟಲ್ GK 50 ಮಾರ್ಕ್ಸು ನಮಗೆ ಎಷ್ಟು ಟಾಪಿಕ್ಸ್ ಇಂದ ಕೇಳಿದ್ರು? ಹಿಂದಿನ ಸಲ 18 ಟಾಪಿಕ್ಸ್ ಇಂದ 50 ಮಾರ್ಕ್ಸ್ ಕೇಳಿದ್ರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಸೊ ಕರೆಂಟ್ ಅಫೇರ್ಸ್ 8.5 ಅಂದ್ರೆ ಟೋಟಲ್ 2 ಶಿಫ್ಟ್ಸ್ ಇಂದ 17 ಪ್ರಶ್ನೆಗಳು ಕೇಳಿದ್ರು. ಕ್ಲಿಯರ್. ಸೊ ಇದು ನಮ್ಗೆ ಹೈಲಿ ಪ್ರಿಯಾರಿಟೈಸ್ ಮಾಡಬೇಕಾಗುತ್ತೆ ನಾವು. ಓಕೆನಾ. ಅದೇ ತರ 16 ಟಾಪಿಕ್ಸ್ ಇಂದ 35 ಪ್ರಶ್ನೆಗಳು ಕೇಳಿದ್ರು ಮ್ಯಾಥಮೆಟಿಕ್ಸ್ಗೆ. ಅದರಲ್ಲಿ ಸಮೇತ ಸಿಂಪ್ಲಿಫಿಕೇಶನ್ ಏನಿದೆ 2 ಶಿಫ್ಟ್ಸ್ ಇಂದ ಸೇರಿ 13 ಪ್ರಶ್ನೆಗಳು ಕೇಳಿದ್ರು. ಅಂದ್ರೆ ಸಿಂಪ್ಲಿಫಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಈಗಲೂ ಹೇಳ್ತೀನಿ ನೋಡಿ, ಸಿಂಪ್ಲಿಫಿಕೇಶನ್ ಆಗಿರ್ಲಿ, ನಂಬರ್ ಸಿಸ್ಟಮ್ ಆಗಿರ್ಲಿ, ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಬಹಳ ಒಂದು ಪ್ರಾಮುಖ್ಯತೆ. ಕ್ಲಿಯರ್. ಸೊ ಅದೇ ತರ ರೀಸನಿಂಗ್ ಅಲ್ಲಿ ಲೆಟರ್ ಕ್ಲಸ್ಟರ್ ಆಗಿರ್ಲಿ, ಕೋಡಿಂಗ್ ಡಿಕೋಡಿಂಗ್ ಆಗಿರ್ಲಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಗೆ. ಓಕೆನಾ. ಸೊ ಎಷ್ಟು ಟಾಪಿಕ್ಸ್ ಕಮ್ಮಿ ಟಾಪಿಕ್ಸ್ ಇಂದ ಜಾಸ್ತಿ ಮಾರ್ಕ್ಸ್ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ. ಕೊನೆವರೆಗೂ ನೋಡಿ. ಇಲ್ಲಿ ನೋಡಿ, ಈ 8 ಟಾಪಿಕ್ಸ್ ಇಂದ 49% ಕವರ್ ಆಗಿದೆ. ಇದು ನಾವು ನೆನಪಿಟ್ಕೋಬೇಕು. ಕ್ಲಿಯರ್. ಸೊ ಲೆಟರ್ ಕ್ಲಸ್ಟರು, ಕರೆಂಟ್ ಅಫೇರ್ಸು, ಸಿಂಪ್ಲಿಫಿಕೇಶನು, ಸಿಟಿಂಗ್ ಅರೇಂಜ್ಮೆಂಟು, ಜಿಯೋಗ್ರಫಿ, ಪಾಲಿಟಿ, ಬಯಾಲಜಿ ಮತ್ತೆ ಕಂಪ್ಯೂಟರ್ನ ಮಾತ್ರ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ಸೋರ್ಸ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಕ್ಲಿಯರ್. ಸೊ ಫಸ್ಟ್ ಬರೋಣ ರೀಸನಿಂಗ್ ಅಲ್ಲಿ ನಮಗೆ ಲೆಟರ್ ಕ್ಲಸ್ಟರ್ 9.5 ಮೀನ್ಸ್ ಟೋಟಲ್ 19 ಕ್ವಶನ್ಸ್ ಕೇಳಿದ್ದಾರೆ 2 ಶಿಫ್ಟ್ಸ್ ಇಂದ. ಕ್ಲಿಯರ್. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ 35 ಅಲ್ಲಿ 6 ಕ್ವಶನ್ಸ್ ಕೇಳ್ತಾ ಇದ್ದಾರೆ. ರೈಟ್. ಜಿಲಾಕ್ಸು, ಇಂಟರ್ಚೇಂಜು, ಕೋಡಿಂಗ್ ಡಿಕೋಡಿಂಗ್ 4.5 ಮತ್ತು ಸಿರೀಸ್ 3.0. ಕ್ಲಿಯರ್. ಸೊ ನೋಡಿ, ಲೆಟರ್ ಕ್ಲಸ್ಟರ್ಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು, ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕು, ಕೋಡಿಂಗ್ ಡಿಕೋಡಿಂಗ್ಗೆ, ಸೀರೀಸ್ಗೆ, ಸೈನ್ ಇಂಟರ್ಚೇಂಜ್ಗೆ ಮತ್ತೆ ಡೈರೆಕ್ಷನ್ಗೆ 2 ಕ್ವಶನ್ಸ್ ಕೇಳಿದ್ದಾರೆ. ಅದನ್ನು ನಾವು ನೋಡಲೇಬೇಕಾಗುತ್ತೆ. ಎಗೈನ್ ಥರ್ಡ್ ಬಂದ್ಬಿಟ್ಟು ಸಿಲಾಕ್ಸು, ಕೋರ್ಸ್ ಆಫ್ ಆಕ್ಷನ್, ಸ್ಟೇಟ್ಮೆಂಟ್ ಬೇಸ್ಡ್. ನೋಡಿ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಏನಿದೆ ಅದನ್ನು ನಾವು ಕಂಪ್ಲೀಟ್ ಆಗಿ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಅನಾಲಿಟಿಕಲ್ ರೀಸನಿಂಗ್. ಓಕೆನಾ. ನೆಕ್ಸ್ಟ್ ಲಾಜಿಕಲ್ ಅರೇಂಜ್ಮೆಂಟ್, ನಂಬರ್ ಅನಾಲಜಿ, ವೆನ್ ಡಯಾಗ್ರಾಮ್. ಕ್ಲಿಯರ್. ಸೊ ಜಾಸ್ತಿ ಟೈಮ್ ಸ್ಪೆಂಡ್ 2 ಟಾಪಿಕ್ಸ್ 3 ಟಾಪಿಕ್ಸ್ಗೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನಿಮ್ಗೆ ಸ್ಟ್ರಾಟಜಿ ಹೇಳ್ತೀನಿ. ನಾವು ಡೈಲಿ ಏನ್ ಮಾಡ್ಬೇಕು? 35 ಕ್ವಶನ್ಸು. ಕ್ಲಿಯರ್. ಸೊ ಒಂದು ಮಾರ್ಕ್ ಅನ್ನ ಕೊಟ್ಟು ತದನಂತರ ರಿವಿಷನ್ ಮಾಡೋದಕ್ಕೂ ನಮಗೆ ಟೈಮ್ ಆಗಬೇಕು. ಆ ತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ರೈಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಸಿಂಪ್ಲಿಫಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಆವರೇಜ್, ಟೈಮ್ ಅಂಡ್ ಡಿಸ್ಟೆನ್ಸ್ 3 ಕ್ವಶನ್ಸ್, ಪರ್ಸೆಂಟೇಜ್ 2.5 ಕ್ವಶನ್ಸ್, ನಂಬರ್ ಸಿಸ್ಟಮ್ 2.5 ಕ್ವಶನ್ಸ್, ಮೆನ್ಸುರೇಷನ್ 2 ಕ್ವಶನ್ಸ್, ಡಿಸ್ಕೌಂಟ್ಸ್ 2.5, ಪ್ರಾಫಿಟ್ ಅಂಡ್ ಲಾಸ್ 2 ಕ್ವಶನ್ಸ್, ರೇಷಿಯೋ ಪ್ರಪೋರ್ಷನ್ 1.5 ಕ್ವಶನ್, ಜಿಯೋಮೆಟ್ರಿ 2 ಕ್ವಶನ್ಸ್, ಮಿಕ್ಸ್ಚರ್ 1.5 ಕ್ವಶನ್ಸ್, ಜಿಯೋಮೆಟ್ರಿ 2 ಕ್ವಶನ್ಸ್. ಸೊ ಇದು ಕೋಆರ್ಡಿನೇಟ್ ಜಿಯೋಮೆಟ್ರಿ. ರೈಟ್. ಸೊ ಮೆನ್ಸುರೇಷನ್ 2.4, ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್. ಓಕೆ. ಇಲ್ಲಿ ನೋಡಿ, ನಾವು ಇದನ್ನ ಕರೆಕ್ಟ್ ಆಗಿ ನೋಡಿದ್ರೆ ಅರ್ಥಮೆಟಿಕ್ ಏನಿದೆ ಬಹಳ ಅಂದ್ರೆ ಜಾಸ್ತಿ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾರೆ. ರೈಟ್.
ಆಸ್ ಕಂಪೇರ್ಡ್ ಟು ಅಡ್ವಾನ್ಸ್ ಮ್ಯಾಥ್ಸ್ ಅರ್ಥಮೆಟಿಕ್ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಕ್ಲಿಯರ್? ಓಕೆ, ಅದಾದ್ಮೇಲೆ ಜಿ ಕೆ ನಾವು ಹಿಂದಿನ ಸಲದ್ದು ನೋಡಿ ಅದರ ಮುಂದೆ ನಮ್ಮ ಸ್ಟ್ರಾಟಜಿ ಹೇಗಿರಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಸಮೇತ ಕರೆಂಟ್ ಅಫೇರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ನೀವು ಏನ್ ಕರೆಂಟ್ ಅಫೇರ್ಸ್ ಓದ್ತೀರಾ ದಯವಿಟ್ಟು ಅದನ್ನೇ ಓದಿ. ಅದ್ರ ಜೊತೆಗೆ NTPC ಗ್ರಾಜುಯೇಟ್ ಲೆವೆಲ್ ಆದ್ಮೇಲೆ ಯಾವ್ದಾದ್ರು ಎಕ್ಸಾಮ್ ಆಗಿದ್ರೆ ಅದರಲ್ಲಿ ಒಂದು ಕ್ವಶನ್ಸ್ ನೀವು ತಗೋಬಹುದು. ಆರ್ ನಿಮ್ಗೆ ಟೈಮ್ ಇದ್ರೆ, ನಿಮ್ಗೆ ಟೈಮ್ ಇಲ್ಲ ಅಂದ್ರೆ 8 ಮಂತ್ಸ್ ಓದಿ. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ, ನಿಮ್ಗೆ ಟೈಮ್ ಇದ್ರೆ 12 ಮಂತ್ಸ್ ಓದಿ. ಟೈಮ್ ಇಲ್ಲ ಅಂದ್ರೆ 8 ಮಂತ್ಸ್ ಮಾತ್ರ ಓದ್ಕೊಂಡು. ಕ್ಲಿಯರ್? ಜಿಯೋಗ್ರಫಿ ಪಾಲಿಟಿ 5.5, ಬಯಾಲಜಿ ನೆಗ್ಲೆಕ್ಟ್ ಮಾಡ್ಬಿಡಿ 5.0, ಕಂಪ್ಯೂಟರ್ ನಿಮ್ಗೆ ಸೋರ್ಸ್ ಹೇಳ್ತೀನಿ ಕೊನೆವರೆಗೂ. ಓಕೆನಾ? ಕೊನೆವರೆಗೂ ನೋಡಿ, ಸೋರ್ಸ್ ಹೇಳ್ತೀನಿ. ಕ್ಲಿಯರ್? ಸೊ ಫಿಸಿಕ್ಸ್ 4 ಕ್ವಶನ್ಸ್, ಮಾಡರ್ನ್ ಹಿಸ್ಟ್ರಿ 4.5, ಏನ್ಷಿಯಂಟ್ ಹಿಸ್ಟ್ರಿ ಇವೆಲ್ಲನೂ ಸೇರಿ 1.5 ಕ್ವಶನ್ಸ್. ನೋಡಿ, ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾದ್ರೆ ನಾವು ಸಿಂಪ್ಲಿಫಿಕೇಶನ್, ಲೆಟರ್ ಕ್ಲಸ್ಟರ್ಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್. ಓಕೆ, ಆಮೇಲೆ ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ, ಪಾಲಿಟಿ, ಕ್ಯಾಪಿಟಲ್ ಹಿಸ್ಟ್ರಿ, ಪೆಸಿಫಿಕ್ ಅರೇಂಜ್ಮೆಂಟ್ಸ್, ಡೈರೆಕ್ಷನ್ಸ್, ಸೈನ್ಸ್, ಕೋರ್ಸ್ ಆಫ್ ಆಕ್ಷನ್, ಏನ್ಷಿಯಂಟ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, ಮಿಸೆಲೇನಿಯಸ್. ಕ್ಲಿಯರ್? ಇಲ್ಲಿ ನಾವೀಗ ಡಿಸ್ಕಷನ್ ಮಾಡೋಣ ತಗೊಳ್ಳಿ. ಓಕೆನಾ? ನಮ್ಮ ಕಡೆ 25 ಡೇಸ್ ಇದೆ ಮಾತ್ರ. ಓಕೆ, 25 ಡೇಸ್ ಮಾತ್ರ ಇದೆ. ಕ್ಲಿಯರ್? ಸೊ 25 ಡೇಸ್ ಅಲ್ಲಿ ನಾವು ಮೈನ್ ಸಿಲೆಬಸ್ ಕವರ್ ಮಾಡಬೇಕು, ಮಾರ್ಕ್ಸು ಸ್ಪೀಡನ್ನು ಇಂಪ್ರೂವ್ ಮಾಡ್ಕೋಬೇಕು. ಕ್ಲಿಯರ್? ಸ್ಕೋರ್ನ ಸಮೇತ ಇಂಪ್ರೂವ್ ಮಾಡ್ಕೋಬೇಕು. ಕ್ಲಿಯರ್? ರೈಟ್? ನೋಡಿ, ಡೈಲಿ ಒನ್ ಸೆಕ್ಷನಲ್ ಮಾರ್ಕ್ ಕೊಡ್ತಾ ಇದೆ. ಕ್ಲಿಯರ್? ಅಂದ್ರೆ 35 ಕ್ವಶನ್ಸ್ ನಾವು ಮಾಡಲೇಬೇಕು. ಮ್ಯಾಥ್ಸ್ ಅಲ್ಲಿ 35, ರೀಸನಿಂಗ್ ಅಲ್ಲಿ 35, ಜಿ ಕೆ 50 ಕ್ವಶನ್ಸ್. ಇದು ಮಾಡ್ತಾ ಇದ್ರ ಜೊತೆಗೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಏನಿದೆ ಇದನ್ನು ಸಮೇತ ನಾವು ರಿವಿಷನ್ ಮಾಡಬೇಕು. ಆಗ ಸ್ಕೋರ್ ಇಂಪ್ರೂವ್ ಆಗ್ತಾ ಇರುತ್ತೆ. ಅಲ್ಲಿ ಪರ್ಸೆಂಟೇಜ್ ಮುಗಿಸ್ತಾ ಇರಬೇಕು, ಇಲ್ಲಿ ಸೆಕ್ಷನಲ್ ಕೊಡ್ತಾ ಇರಬೇಕು. ಸೆಕ್ಷನಲ್ ಅಂತ ನೀವು ಮಿಕ್ಸ್ ಆದ್ರೂ ಕೊಡಿ, ಡೈಲಿ ಕಂಪಲ್ಸರಿ 35 ಕ್ವಶನ್ಸ್ ಅಲ್ಲಿ ಕೊಡ್ತಾ ಇರಿ. ಪ್ಲಸ್ ಚಾಪ್ಟರ್ ವೈಸ್ ರಿವಿಷನ್ ಅನ್ನು ಮಾಡ್ತಾ ಇರ್ಬೇಕು ನಾವು. ಕ್ಲಿಯರ್? ನಾಳೆವರೆಗೂ ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅನ್ಕೊಳ್ಳಿ, ಇವತ್ತಿನವರೆಗೂ ನಾವು ಏನ್ ಮಾಡ್ಬೇಕು, ಮಾಡ್ಲೇಬೇಕು ರಿವಿಷನ್. ಈ ಒಂದು ಚಾನ್ಸ್ ನಿಮ್ಗೆ ಮತ್ತೆ ಸಿಗುವುದಿಲ್ಲ. ಕ್ಲಿಯರ್? ಸೊ ಈ ತರ ಮಾಡ್ಕೊಂಡು ಹೋಗ್ಬೇಕು. ಮೊದಲು ನೀವ್ ಏನ್ ಮಾಡ್ತೀರ ಅಂದ್ರೆ, ನಾವು ಒಂದು ಡಿಕೋಡಿಂಗ್ ಮಾಡಿದ್ರೆ 2026ರಲ್ಲಿ ಕ್ಲಿಯರ್ ಅರ್ಥಮೆಟಿಕ್ಗೆ ಜಾಸ್ತಿ ಕೇಳಿದ್ದಾರೆ ಆಸ್ ಕಂಪೇರ್ ಟು ಅಡ್ವಾನ್ಸ್ ಮ್ಯಾಥ್ಸ್. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ಅರ್ಥಮೆಟಿಕ್. ಜಾಸ್ತಿ ನಾವು ಯಾವ್ದಕ್ಕೆ ಫೋಕಸ್ ಮಾಡಬೇಕು, ಅರ್ಥಮೆಟಿಕ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗುತ್ತೆ. ಕ್ಲಿಯರಾ? ಕ್ಲಿಯರ್? ಸೊ ಅರ್ಥಮೆಟಿಕ್ ಆದ್ಮೇಲೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ವೆರಿ ವೆರಿ ಇಂಪಾರ್ಟೆಂಟ್, ಮೆನ್ಸುರೇಷನ್ ವೆರಿ ವೆರಿ ಇಂಪಾರ್ಟೆಂಟ್, ಆಲ್ಜಿಬ್ರಾ, ಕ್ಲಿಯರ್, ಜಿಯೋಮೆಟ್ರಿ, ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್. ಕ್ಲಿಯರ್? ಇಷ್ಟು ಟಾಪಿಕ್ಸ್ ಕೇಳ್ತಾರೆ. ಇಲ್ಲಿ ನೋಡಿ, ಕೋಆರ್ಡಿನೇಟ್ ಜಿಯೋಮೆಟ್ರಿ, ಈ ಎಲ್ಲ ಒಂದು ಟಾಪಿಕ್ಸ್ ಸಮೇತ ನಾನು ಮಾಡಿಸ್ತೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ಓಕೆನಾ? ಮೈನ್ಸ್ಗೆ ನಾಳೆಯಿಂದ ಕ್ಲಾಸಸ್ ನಡೆಯುತ್ತೆ. ಕ್ಲಿಯರ್? ಸೊ ನಾವು ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಮಾಡಿದ್ವಿ, 22 ಕ್ಲಾಸಸ್ ಮಾಡಿದ್ವಿ. ಕ್ಲಿಯರ್? ಟೋಟಲ್ ನಮ್ಗೆ ಎಷ್ಟು 25+ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ನಮ್ಮ ಒಂದು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್ ಕಡೆಯಿಂದ 25+ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಬಟ್ ನಮ್ಗೆ ಖುಷಿ ಇಲ್ಲ. ನಮ್ಗೆ ಖುಷಿ ಯಾವಾಗ ಅಂದ್ರೆ, ನೀವು ಟೋಟಲ್ ಸೆಲೆಕ್ಷನ್ ಆಗ್ಬೇಕು. ಟೈರ್ 1 ಅಲ್ಲ ನಮ್ಗೆ ಬೇಕಾಗಿರೋದು, ಪ್ರಿಲಿಮ್ಸ್ ಅಲ್ಲ, CBT 2 ಬೇಕು ನಮ್ಗೆ. ಸೊ ಹಾಗಾಗಿ ಎಷ್ಟೇ ಆಗಿರ್ಲಿ 2026ರಲ್ಲಿ ಅಪ್ಡೇಟೆಡ್ ಕ್ವಶನ್ಸ್ ಮಾಡಿಸಿದಾರಲ್ವಾ, ಅಪ್ಡೇಟೆಡ್ ಕ್ವಶನ್ ಕೇಳಿದಾರಲ್ವಾ, ಅದನ್ನೆಲ್ಲನೂ ಸಮೇತ ನಾನು ಮಾಡಿಸ್ತೀನಿ. ಕ್ಲಿಯರ್? ಈ ಸಲ ಮೈನ್ಸ್ ಅಲ್ಲಿ ನಮ್ಮ ಒಂದು ಆಸ್ಪಿರೆಂಟ್ಸ್ 35ಗೆ ಮಿನಿಮಮ್ ಅಂದ್ರೂ ಸಮೇತ 33+ ಸ್ಕೋರ್ ಮಾಡಬೇಕು. ಕ್ಲಿಯರ್? ಸೊ ಆ ತರ ಒಂದು ನಿಮ್ಗೆ ನಾನು ಮಾಡಿಸ್ಕೊಡ್ತೀನಿ. ಕ್ಲಿಯರ್? ಸೊ ಇಷ್ಟ ಆಯ್ತು ನಮ್ಗೆ ಮ್ಯಾಥ್ಸ್ ಏನು ಇಲ್ಲ, ನೀವು ಜಸ್ಟ್ ಏನ್ ಮಾಡ್ತೀರ ಅಂದ್ರೆ 35 ಕ್ವಶನ್ಸ್ ಸೆಕ್ಷನಲ್ ಕೊಟ್ಬಿಡಿ, ಇನ್ನು ಉಳಿದಿರೋದು ಚಾಪ್ಟರ್ ವೈಸ್ ರಿವಿಷನ್ ಮಾಡ್ತಾ ಇರಿ. ಕ್ಲಿಯರ್? ಅದಾದ್ಮೇಲೆ ನನ್ಗೆ ಬಿಟ್ಬಿಡಿ ಇನ್ನು ಉಳಿದಿರೋದು ಮ್ಯಾಥ್ಸ್. ಓಕೆ, ನಾನು ಮ್ಯಾಥ್ಸ್ ಮಾಡಿಸ್ತೀನಿ. ಕ್ಲಿಯರ್? ಪ್ರತಿಯೊಂದು ಟಾಪಿಕ್ಸ್ ಸಮೇತ ನಾವು ಮಾಡ್ಸೋಣ. ಕ್ಲಿಯರಾ? ಸೊ ಅದಾದ್ಮೇಲೆ ಸ್ಪೀಡ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕಂದ್ರೆ, ನೀವು ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡಬೇಕು. ಸೆಕ್ಷನಲ್ ಟೈಮಿಂಗ್ ಆದ್ಮೇಲೆ, ಸೆಕ್ಷನಲ್ ಕೊಡ್ತಿರಲ್ವಾ, ಅದಾದ್ಮೇಲೆ 1 hour ತಗೊಳ್ಳಿ, ತಲೆ ಕೆಡಿಸ್ಕೊಬೇಡಿ. 1 hour ಆದ್ರೂ ಸಮೇತ ಪರವಾಗಿಲ್ಲ, ನೀವು ಅನಾಲಿಸಿಸ್ ಮಾಡಲೇಬೇಕು. ಕ್ಲಿಯರ್? ಫಾರ್ ಎಕ್ಸಾಂಪಲ್ ನೋಡಿ, ಆಲ್ಜಿಬ್ರಾದಿಂದ a³ + b³ + c³ - 3abc = 0 ಇದೆ. ಈ ಪ್ರಶ್ನೆಗಳು ಬಹಳ ಅಂದ್ರೆ ಬಹಳ ಕೇಳ್ತಿದ್ದಾರೆ. ಕ್ಲಿಯರ್? ನಿಮ್ಗೆ ಇದ್ರಲ್ಲಿ ನಮ್ಗೆ ಏನ್ ಬರುತ್ತೆ, 4 ಟೈಪ್ ಆಫ್ ಫಾರ್ಮುಲಾಸ್ ಬರುತ್ತೆ. ಕ್ಲಿಯರ್? ನಾವು 2 or 1 ಮಾತ್ರ ಕಲ್ತ್ಕೊಂಡು ಹೋಗಿರ್ತೀವಿ, ಬಟ್ 3, 4 ಗೊತ್ತಿರಲ್ಲ. ಸೊ ಅವಾಗ ನಮಗೆ ಕಂಪ್ಲೀಟ್ ಡೆಪ್ತ್ ಅನಾಲಿಸಿಸ್ ಮಾಡಿದ್ರೆ
ಆ ಒಂದು ಸಮೇತ ನಿಮಗೆ ಗೊತ್ತಾಗುತ್ತೆ. ಕ್ಲಿಯರ್? ಅದಾದ್ಮೇಲೆ ರೀಸನಿಂಗ್ ಏನೂ ಇಲ್ಲ, ನೀವು ಏನು ಫಾಲೋ ಮಾಡ್ತಿದ್ದೀರಾ ಅದನ್ನೇ ಫಾಲೋ ಮಾಡಿ. ಸ್ವಲ್ಪ ಡೆಪ್ತ್ ಕ್ವಶನ್ಸ್ನ ಮಾಡಿದ್ರೆ ಸಾಕು. ಕ್ಲಿಯರ್? ಈಗ ಬರೋಣ ಜಿ ಕೆ. ಕ್ಲಿಯರ್? ಜಿ ಕೆ ಜಿ ಎಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಮೊದಲನೇದಾಗಿ ಕರೆಂಟ್ ಅಫೇರ್ಸ್. ಇನ್ನು ಯಾರೆಲ್ಲ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡಿಲ್ಲ, ಆಲ್ರೆಡಿ ಎಲ್ಲರೂ ಸ್ಟಾರ್ಟ್ ಮಾಡಿರ್ತೀವಿ. ನಿಮಗೆಲ್ಲ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರಿ ಅಂದ್ರೆ ಅಲ್ವಾ, ಸೊ ಎಲ್ಲ ಒಂದು ಟಾಪಿಕ್ಸ್ನು ಕವರ್ ಮಾಡಿನೇ ಮುಂದಕ್ಕೆ ಹೋಗಿರ್ತೀರ. ಕ್ಲಿಯರ್? ಈಗ ಸಿ ಎ ಏನು ಓದ್ತಿದ್ರೋ ಅದನ್ನ ಸ್ವಲ್ಪ ಡೆಪ್ತ್ ಆಗಿ ಓದಿ, ಇಷ್ಟು ಬಿಟ್ರೆ ಇನ್ನೇನು ಹೇಳೋದು. ಕ್ಲಿಯರ್? ಸೊ ಮೈನ್ ಬರೋದು ಇಲ್ಲಿ ಕಂಪ್ಯೂಟರ್ ನೆಗ್ಲೆಕ್ಟ್ ಮಾಡಬೇಡಿ. 5 ಕ್ವಶನ್ಸ್ ವರೆಗೂ ಕೇಳ್ತಾ ಇರ್ತಾರೆ. ಕ್ಲಿಯರ್? ಸೊ ಹಾಗಾದ್ರೆ ಕಂಪ್ಯೂಟರ್ ನಾವು ಏನ್ ಫಾಲೋ ಮಾಡ್ಬೇಕು ಸರ್ ಅಂದ್ರೆ ಇಲ್ಲಿ ನೋಡಿ, ಆರ್ ಬಿ ಇ ಅಂತ ಒಂದು ಚಾನಲ್ ಇದೆ. ಕ್ಲಿಯರ್? ಅವ್ರದ್ದು ಒಂದು ಕಂಪ್ಯೂಟರ್ ಇ ಬುಕ್ ಇದೆ, ಅದು ನಿಮ್ಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಜಾಯಿನ್ ಆಗಿ. ಕ್ಲಿಯರ್? ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಮೇತ ಕೊಟ್ಟಿರ್ತೀನಿ, ಜಾಯಿನ್ ಆಗಿ. ನಿಮ್ಗೆ ಕಂಪ್ಯೂಟರ್ ಬುಕ್ ಇ ಬುಕ್ ಏನಿದೆ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕ್ಲಿಯರ್? ಅದೇ ತರ ಸಿ ಎ ನೋಡಿ, ಸಿ ಎ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ ನೋಡಿ. ಓಕೆನಾ? ಸೊ ಯಾವ ಒಂದು ಟಾಪಿಕ್ಸ್ ನ ಜಾಸ್ತಿ ಪ್ರಿಯಾರಿಟೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೋಡಿ, ಅಪಾಯಿಂಟ್ಮೆಂಟ್ಸ್ ಆಗಿರ್ಲಿ, ಸ್ಪೋರ್ಟ್ಸ್ ಆಗಿರ್ಲಿ. ಕ್ಲಿಯರ್? ಸೊ ಈ ತರ ಒಂದು ಟಾಪಿಕ್ಸ್ ನ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗುತ್ತೆ. ಕ್ಲಿಯರ್? ಸೊ ಆಯ್ತು. ಓಕೆ, ಮತ್ತೆ ಹೇಳ್ತಿದ್ದೀನಿ ನೋಡಿ, ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಓಕೆನಾ? ಸೊ ನಾವು ಯಾವ ತರ ಅಟೆಂಡ್ ಮಾಡ್ಬೋದು ಅಂದ್ರೆ, ನಾನು ಅಟೆಂಡ್ ಮಾಡಿದ್ದು ಹೇಳ್ತೀನಿ ನೋಡಿ. ಲಾಸ್ಟ್ ನಮ್ಗೆ 28 ಡೇಸ್ ಇತ್ತು, 56 ಮಾರ್ಕ್ಸ್ ಅನ್ನ ಕೊಟ್ಟಿದ್ದೆ. ಕ್ಲಿಯರ್? ಯಾವ ಒಂದು ಟಾಪಿಕ್ಸ್ ಬರ್ತಿರಲ್ವೋ ಅದನ್ನ ಮತ್ತೆ ನನ್ನ ಒಂದು ಶಾರ್ಟ್ ನೋಟ್ಸ್ ತಗೊಂಡು ನಾನು ರಿವಿಷನ್ ಮಾಡಿದೆ. ಆ ತರ ಮಾಡಿ ನಾವು ಏನ್ ಮಾಡಿದ್ವಿ, ಸೊ ನಮ್ಮ ಒಂದು ಸ್ಕೋರ್ ಇಂಪ್ರೂವ್ ಆಯ್ತು. ಸ್ಟಾರ್ಟಿಂಗ್ ಎಷ್ಟು ಬರ್ತಾ ಇತ್ತು, 89, 91 ಈ ತರ ಬರ್ತಾ ಇತ್ತು. ಕ್ಲಿಯರ್? ಸೊ ಹೋಗ್ತಾ 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 ಅದು ಇಂಪ್ರೂವ್ ಆಗೋಯ್ತು. ಕ್ಲಿಯರ್? ನಿಮ್ಗೆ ಬೇಕಂದ್ರೆ ಆರ್ ಬಿ ಅವ್ರ ಮಾರ್ಕ್ಸ್ ತಗೊಳ್ಳಿ, ಜಸ್ಟ್ 79 ರೂಪೀಸ್ ಅಷ್ಟೇ, 25 or 30 ಮಾರ್ಕ್ಸ್ ಇರುತ್ತೆ. ಕ್ಲಿಯರ್? ಸೊ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗುತ್ತೆ. ನೀವು ಅದನ್ನ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಆರ್ ನೀವು ಯಾವ್ದಾದ್ರು ಆಲಿವ್ ಬೋರ್ಡ್ ಆಗಲಿ, ಟೆಕ್ಸ್ಟ್ ಬುಕ್ ಆಗಲಿ, ನಿಮ್ಮ ಹತ್ರ ಯಾವ ಒಂದು ಟೆಸ್ಟ್ ಮಾರ್ಕ್ಸ್ ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು. ಕ್ಲಿಯರಾ? ಸೊ ಇಷ್ಟು ದಯವಿಟ್ಟು ಮಾರ್ಕ್ ಅನಾಲಿಸಿಸ್ ಮಾಡ್ತಾನೆ ಇರಿ. ರೀಸನಿಂಗ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಜಿ ಕೆ ಆಗಿರಲಿ, ಅನಾಲಿಸಿಸ್ ಜಾಸ್ತಿ ಇಂಪಾರ್ಟೆಂಟ್. ಅಂಡ್ 80% ಆಫ್ ದಿ ಕ್ವಶನ್ಸ್ ಎಲ್ಲಿಂದ ಬರುತ್ತೆ, ಪಿ ವೈ ಇಂದ ಬರ್ತಾ ಇತ್ತು. ಕ್ಲಿಯರ್? ಸೊ ಬಟ್ ಈ ಸಲ ಏನ್ ಮಾಡಿದ್ರೆ ಅವ್ರು ಪ್ಯಾಟರ್ನ್ ಚೇಂಜ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, LCMHF ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದಾರೆ ಕಣ್ರಿ. ಕ್ಲಿಯರ್? ಅದೇ ತರ ಪಾರ್ಟ್ನರ್ಶಿಪ್, ಆವರೇಜು, ಈ ಒಂದು ಪ್ರಶ್ನೆಗಳು ಸಮೇತ ನಾವು ಮಾಡೋಣ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಕ್ಲಿಯರ್? ಡೆಪ್ತ್ ಅಂದ್ರೆ ಈಗ 2025 ಯಾವ ಒಂದು ಪ್ರಾಬ್ಲಮ್ ಟಫ್ ಕೇಳಿದಾರೋ ಅಂದ್ರೆ ಬೆಸ್ಟ್ ಕ್ವಶನ್ಸ್ ಅದನ್ನ ಮಾಡ್ಕೊಂಡು ಹೋದ್ರೂ ಸಮೇತ ಸಾಕು. ಕ್ಲಿಯರ್? ಸೊ ಬೆಸ್ಟ್ ಕ್ವಶನ್ಸ್ ಮೇಲೆ ನಾವು ರಿಸರ್ಚ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ LCMHF ಕೇಳಿದಾರೆ ಅನ್ಕೊಳ್ಳಿ. ಕ್ಲಿಯರ್? ಅದ್ರ ಹಿಂದೆ ಅಕ್ಕಪಕ್ಕ ಬರುವಂತಹ ಪ್ರಶ್ನೆಗಳೆಲ್ಲ ನಾವು ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಶಿಪ್ ಈ ಸಲ ಕೇಳಿದ್ರು 6 months. ಕ್ಲಿಯರ್? ನೆಕ್ಸ್ಟ್ ನಾವು ನೋಡ್ಕೋಬೇಕು 3 months. ಈ ತರ ನಾವು ನೋಡ್ಕೊಡ್ಬೇಕು. ಅದೇ ತರ ಆವರೇಜ್ ಬಂತು 3 ಕೊಟ್ಬಿಟ್ಟು ಆಮೇಲೆ ಟೋಟಲಿ ಕೇಳಿದ್ರು. ಕ್ಲಿಯರ್? ಸೊ ಆ ತರ ನಾವು ಮಾಡ್ಕೋಬೇಕು. ಮತ್ತೆ ಯಾವ ತರ ನಾವು ಅಟೆಂಡ್ ಮಾಡ್ಬೇಕಂದ್ರೆ, ನಿಮ್ಗೆ ಯಾವ ಒಂದು ಕ್ವಶನ್ ಬರುತ್ತೋ ಅದನ್ನ ದಯವಿಟ್ಟು ಮಾಡ್ಕೊಂಡು ಹೋಗ್ತಾ ಇರಿ. ಕ್ಲಿಯರ್? ಮ್ಯಾಥ್ಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ಸ್ ಮ್ಯಾಥ್ಸ್ ಅಲ್ಲಿ ಟಫ್ ಇರುತ್ತೆ ಅನ್ಕೊಳ್ಳಿ, 3 to 4 minutes ಆದ್ರೂ ತಗೊಳುತ್ತೆ. ಅದನ್ನೇ ನಾವು ಕೂರ್ಬಾರ್ದು. ಯಾವ್ದು ಬರುತ್ತೋ ಬರಲ್ವಾ, ಮಾರ್ಕ್ ಆಗ್ತಾ ಇರೋದು ಹೋಗ್ತಾ ಇರುತ್ತೆ. ಕ್ಲಿಯರ್? ಸೊ ನೋಡಿ, ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು 60+ ಕ್ವಶನ್ಸ್ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. 100 ಕ್ವಶನ್ಸ್ ಇರುತ್ತಲ್ವಾ, ಸಾರಿ 120 ಕ್ವಶನ್ಸ್ ಇರುತ್ತಲ್ವಾ, 60+ ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ರಂದ್ರೆ ನೀವು ಎಷ್ಟು ನಿಮ್ಗೆ ಗೊತ್ತಿರೋದು. ಫಾರ್ ಎಕ್ಸಾಂಪಲ್ ಒಂದು 40 to 45 minutes ಒಳಗಡೆ ನೀವು 60+ ಅಟೆಂಡ್ ಮಾಡಿಬಿಡ್ತೀರ ಡೆಫಿನೆಟ್ಲಿ. ಮ್ಯಾಥ್ಸ್ ಆಗಿರಲಿ, ರೀಸನಿಂಗ್ ಆಗಿರಲಿ, ಜಿ ಕೆ ಗೊತ್ತಿದ್ರೆ ಆಗ್ತೀರಾ, ಇಲ್ಲಾಂದ್ರೆ ಮೂವ್ ಆಗ್ತಾ ಇರ್ತೀರ. ಮ್ಯಾಥ್ಸ್ ರೀಸನಿಂಗ್ ಟೈಮ್ ತಗೊಂಡ್ರೆ ಸಮೇತ 60 ಕ್ವಶನ್ಸು. ಓಕೆನಾ? 50 ಅಲ್ಲ, 1 hour ತಗೊಳ್ಳಿ, ತೊಂದರೆ ಇಲ್ಲ. ಇನ್ನು ಉಳಿದಿರುವಂತ ಟೈಮಲ್ಲಿ ನಾವು ಈಸಿಯಾಗಿ ಮಾಡ್ಬೋದು. ಕ್ಲಿಯರಾ? ಜಾಸ್ತಿ ಒಂದೇ ಕ್ವಶನ್ಗೆ ದಯವಿಟ್ಟು ಟೈಮ್ ಕೊಡಕ್ ಹೋಗ್ಬಿಡಿ, ಮತ್ತೆ ಈ ಟೈಮ್ ಸಿಗಲ್ಲ. ಕೂಲಾಗಿರಿ, ಆರಾಮಾಗಿ ಅಟೆಂಡ್ ಮಾಡಿ. ಇಲ್ಲಿ ಮಾರ್ಕ್ಸ್ ಅಲ್ಲಿ ಹೆಂಗ್ ಮಾಡ್ತಾ ಇರ್ತೀವೋ ಅಲ್ಲೂ ಹಂಗೆ ಮಾಡಿ, ಈಸಿಯಾಗಿ ಹೋಗುತ್ತೆ. ಸೊ ಬೆಂಗಳೂರು ಝೋನಲ್ಲಿ ಕಟ್ ಆಫ್ ಕಮ್ಮಿ ಇರೋದ್ರಿಂದ ಈ ಚಾನ್ಸ್ ನೀವು ಮತ್ತೆ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಕ್ಲಿಯರ್? ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಸ್ಟ್ರಾಟಜಿ ಹೇಗೆ ಅನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮ್ಯಾಥ್ಸ್ ಕ್ಲಾಸಸ್ ನಾಳೆಯಿಂದ ಸಿಗುತ್ತೆ. ಓಕೆನಾ ಸರ್, ವಿ ಆರ್ ರೆಡಿ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಅನ್ನ ಹಾಕಿ. ಓಕೆನಾ? ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್.